ಅಂದರೆ ನನಗೆ ಅದು ಹೇಳೋಕ್ಕಾಗಲ್ಲ. ಯಾಕೆಂದರೆ ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಕ್ತು ನನಗೆ. ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ತುಂಬ ಜನ ಹೇಳಿದ್ರು ನನಗೆ ಎಂಟ್ರ್ ಆದಾಗ ನನಗೆ ಏನು ಗೊತ್ತಿರಲಿಲ್ಲ. ಬಟ್ ಅವ್ರು ಹೇಳೋರು ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ. ಆ್ಯಂಡ್ ಪ್ರಕಾಶ್ ಸರ್, ನಾನು ಆ್ಯಕ್ಚುಲಿ ಸೆಲೆಕ್ಟ್ ಆಗೋದಕ್ಕೆ ಕಾರಣನೇ ಅವರು. ಯಾಕೆಂದರೆ ಅದು ನನ್ನ ಸ್ಟಾರ್ಟಿಂಗ್ ಏಜ್ ಫ್ಯಾಕ್ಟ್ರಿಂದ ಅವರು ಇದು ಮಾಡಿದಾಗ, ಇಲ್ಲ ಈ ಹುಡುಗಿ ಚೆನ್ನಾಗಿ ಮಾಡ್ತಾಳೆ, ನೆಕ್ಸ್ಟ್ ಪ್ರಾಜೆಕ್ಟಿಗೆ ನೋಡೋಣ ಅಂತ ಹೇಳಿದೆ ಪ್ರಕಾಶ್ ಸರ್. ಸೊ ಅವರೇ ನನಗೆ ಫಸ್ಟ್ ಅವಕಾಶ ಕೊಟ್ಟು, ಇಲ್ಲ ಈ ಹುಡುಗಿ ಮಾಡ್ತಾಳೆ ಅನ್ನೋ ಆ ಒಂದು ಕಾನ್ಫಿಡೆನ್ಸ್ ತುಂಬಿದ್ದೆ ಅವರು. ಸೊ ಅವ್ರನ್ನ ನಾನು ನಿಜವಾಗ್ಲೂ ನೆನೆಸ್ಕೊಳ್ಳೇಬೇಕು. ನನ್ನ ಆ್ಯಕ್ಟಿಂಗ್ ಕೆರಿಯರ್ ನನಗೆ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನಾನು ಪ್ರಕಾಶ್ ಸರ್ನ ನೆನೆಸ್ಕೋತೀನಿ. ಪ್ರಕಾಶ್ ಸರ್ ಆ್ಯಂಡ್ ಅಶ್ವಿನಿ ಮ್ಯಾಮ್. ಸೊ ಅದೇ, ಅಂದರೆ ಆ್ಯಕ್ಟಿಂಗ್ ಇಷ್ಟ ಇಲ್ಲ ಅಂತನೂ ಅಲ್ಲ. ಯಾಕೆಂದರೆ ಭರತನಾಟ್ಯಂ ಕಲಿತಾ ಇದ್ದಿದ್ದರಿಂದ ನಾನು ಡ್ಯಾನ್ಸ್ ಡ್ರಾಮಾಸ್ ಎಲ್ಲ ಮಾಡಿದ್ದೆ. ಬಟ್ ಆ ಒಂದು ಡೈಲಾಗ್ ಡೆಲಿವರಿ ಅದೆಲ್ಲ ನನಗೆ ಹೊಸದು. ಬಟ್ ಆ್ಯಕ್ಟಿಂಗ್ ಅನ್ನೋದು ನನಗೆ ಅಲ್ಲಿತ್ತು. ಡ್ಯಾನ್ಸ್ ಡ್ರಾಮಾ ಅದರಲ್ಲೆಲ್ಲ ಆ್ಯಕ್ಟಿಂಗ್ ವೈಸ್ ಇತ್ತು, ಪ್ರೀತಿನೂ ಇತ್ತು. ಬಟ್ ಮೆಡಿಕಲಲ್ಲಿ ಕಾಂಪ್ರಮೈಸ್ ಇರಲಿಲ್ಲ. ಕಾಂಪ್ರಮೈಸ್ ಆಗಬಾರ್ದು ಅಂತ ಇತ್ತು. ಬಟ್ ಆಮೇಲೆ ಓಕೆ, ನನ್ನ ಸ್ಟಡೀಸಲ್ಲಿ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಬಟ್ ಇದು ಒಂದು ಸೆಲೆಕ್ಷನ್ ಅಂತ ಬಂದಾಗ ನಾನು 100% ಎಲ್ಲಿ ಕೊಡೋಕ್ಕಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಾನು ಮೆಡಿಕಲ್ ಓದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದಿದ್ರೆ ಮೇ ಬಿ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ವೇನೋ. ನಾನು ಮೆಡಿಕಲ್ ಓದಿದ್ದೀನಿ, ನಾನು ಎಲ್ಲೂ ಸರ್ವ್ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಸರ್ವಿಸ್ ನಾನು ಎಲ್ಲೂ ಕೊಡೋಕ್ಕಾಗ್ತಿಲ್ಲ ಸೊಸೈಟಿಗೆ ಅನ್ನೋ ಒಂದು ಪೇಯ್ನ್ ಇರ್ತಿತ್ತೋ ಏನೋ. ನಾಲೆಡ್ಜ್ ನಾನು ತೊಗೋತಾ ಇದ್ದೆ, ಸಮ್ವೇರ್ ನಾನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಿಸ್ ಆಗ್ತಿತ್ತೇನೋ. ಬಟ್ ಇವತ್ತು ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದು ಸಮ್ವೇರ್ ನಾನು ಸ್ಟಡೀಸ್ ಕೂಡ ಕಂಟಿನ್ಯೂ ಮಾಡ್ತಿರೋದ್ರಿಂದ ಅವ್ನು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ನೀವು ಸ್ಟಡೀಸು ಕಂಟಿನ್ಯೂ? ಅಂದರೆ ನಾನು ಇವಾಗ BCA ಫೈನಲ್ ಇಯರ್. ನಾನು ಬಂದಾಗ ಸೆಲೆಕ್ಷನಲ್ಲಿದ್ದೆ. ಸೊ 2 years ಆಯಿತು, ಇವಾಗ 3rd year. ಓಕೆ. ಸೊ ಕರೆಸ್ಪಾಂಡೆನ್ಸ್ ಅಲ್ಲಿ ನೀವು ಅದನ್ನ ಮಾಡ್ತಾ ಇರೋದಾ ಅಥವಾ ಆನ್ಲೈನ್ ಕ್ಲಾಸ್? ನಮ್ಗೆ ಕೋವಿಡ್ ಅದೊಂದು ಹೆಲ್ಪ್ ಮಾಡ್ತು ನೋಡಿ. ಕರೆಸ್ಪಾಂಡೆನ್ಸ್ ಇಲ್ಲ, ಆನ್ಲೈನ್ ಕ್ಲಾಸ್. ಸೊ ಆನ್ಲೈನಲ್ಲಿ ನಮಗೆಲ್ಲ ಟೀಚಿಂಗ್ ಎಲ್ಲ ನಡೀತಾ ಇರುತ್ತೆ. ಸೊ ಫ್ರೀ ಡೇಸಲ್ಲಿ ನಾನು ಅದನ್ನು ಮಾಡಿಕೊಂಡು ಎಕ್ಸಾಮ್ ಡೇಸಲ್ಲಿ ನಾನು ಹಾಲಿಡೇಸ್ ತೊಗೊಂಡು ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇದ್ದೀವಿ. ಈಗ ಸೀರಿಯಲ್ ಏನೆಲ್ಲ ಸೀರಿಯಲ್ ಬರ್ತಾ ಇದೆಯಲ್ಲ, ಎಲ್ಲ ಸೀರಿಯಲಲ್ಲೂ ನೋಡಿದ್ರೆ ತುಂಬ ಚಿಕ್ಕ ವಯಸ್ಸಲ್ಲೇ ಹೀರೋಯಿನ್ ಆದಂಥವ್ರು ನೀವೊಬ್ಬರೇ. ಬಿಕಾಸ್ ನಾನು ನೋಡ್ತಾ ಇದ್ದೆ ಯಾವ್ಯಾವುದು ಈ ಸೀರಿಯಲಲ್ಲಿ ಅಂತಂದು. ಸೊ ಅದೆಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಎಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ನಾನು ಫೇಮ್ ಸಿಕ್ಕಿದೆ ನನಗೆ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ನಿಜ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನನ್ನನ್ನು ನಂಬಿ ಅವರು ಕರ್ಕೊಂಡ್ರು. ಆ್ಯಂಡ್ ಆ ಟೈಮ್ನಲ್ಲಿ ನನಗೇನು ಗೊತ್ತಿಲ್ಲದೆ ಬಂದೆ. ಬಟ್ ಇವತ್ತು ಯಾರಾದರೂ ಬಂದುಬಿಟ್ಟು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಇದನ್ನು ಹೇಳಮ್ಮ ಅಂದರೆ ನನಗೊಂದು ಐಡಿಯಾ ಆದರೂ ಬರುತ್ತೆ, ನಾನು ಇದನ್ನು ಹೇಳ್ತೀನಿ ಅಂತ. ಬಟ್ ಫಸ್ಟ್ ಸ್ಟಾರ್ಟಿಂಗ್ನೇ ನನಗೆ ಆ ಐಡಿಯಾ ಕೂಡ ಇರಲಿಲ್ಲ. ಸೊ ಕಲರ್ಸ್ ಕನ್ನಡ ಆ್ಯಂಡ್ ಜೈಮಾತಾ ಕಂಬೈನ್ಸ್ ಕರ್ಕೊಂಬಂದು ನನ್ನ ಫುಲ್ ಟ್ರೈನ್ ಮಾಡಿದೆ. ಆರ್ಟಿಸ್ಟ್ ಹೆಂಗಿರಬೇಕು, ಏನು ಎಲ್ಲಿ ಹೆಂಗೆ ನಡ್ಕೋಬೇಕು ಅಂತಲೂ ಹೇಳ್ಕೊಟ್ಟಿದ್ದಾರೆ ಅವ್ರು ನನಗೆ. ಆ್ಯಂಡ್ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಾನು ಆ್ಯಕ್ಟಿಂಗ್ ವಿಚಾರದಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು, ಒಂದು ನನ್ನ ಪ್ರೊಡಕ್ಷನ್ ಹೌಸ್ ಜೈಮಾತಾ ಕಂಬೈನ್ಸ್, ಆ್ಯಂಡ್ ಇನ್ನೊಂದು ನನ್ನ ಡೈರೆಕ್ಟರ್ಸ್. ಏಕೆಂದರೆ ಅವರಿಲ್ಲ ಅಂದಿದ್ರೆ ನಾನು ಈ ಲೆವೆಲಿಗೆ ಬರ್ತಾನೆ ಇರಲಿಲ್ಲ ಅನಿಸುತ್ತೆ. ಶಿವು ಸರ್ ನನಗೆ ಇಂಟ್ರಡ್ಯೂಸ್ ಮಾಡಿದ್ದು, ಆ್ಯಂಡ್ ಶಿವು ಸರ್ ಆ್ಯಂಡ್ ಇವಾಗ ಯಶವಂತ್ ಸರ್ ನಮಗೆ ಲಕ್ಷ್ಮೀ ಬಾರಮ್ಮ ಡಿವೈಡ್ ಆದಾಗ ಬಂದಿದ್ದು. ಸೊ ಆ ಟೈಮಲ್ಲಂತೂ ಏನೇನು, ಅವಾಗ ನಾನು ಶಿವು ಸರ್ ಜಸ್ಟ್ ನನಗೆ ಇಂಟ್ರಡ್ಯೂಸ್ ಮಾಡಿ ಹೋದರು. ಇವ್ರು ನನಗೆ ಫುಲ್ ತೀಡಿ ಹಾಗೆ ಅಂತೆಲ್ಲ ಹೇಳ್ಕೊಟ್ಟು ನಿಜವಾಗ್ಲೂ ಒಳ್ಳೆ ಡೈರೆಕ್ಟರ್, ಒಳ್ಳೆ ಪ್ರೊಡಕ್ಷನ್ ಆ್ಯಂಡ್ ಒಳ್ಳೆ ಚಾನಲ್ ಸಿಕ್ಕಿದೆ ನನಗೆ.